ನಾನು ಮೊಟ್ಟ ಮೊದಲ ಕನ್ನಡಿಗ, ಪಾಕಿಸ್ತಾನದ ನೆಲಕ್ಕೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಕನ್ನಡ ಯೂಟ್ಯೂಬರು, ಹಾಗೆ ದಕ್ಷಿಣ ಭಾರತದ ಯೂಟ್ಯೂಬರು. ಪಾಕಿಸ್ತಾನ ದಾರಿ ತಪ್ಪಿದ ದೇಶ ಅಂತ. ಲಾಹೋರ್ ಪೊಲೀಸ್ ಇಂದ ಅದು ಕಂಪಲ್ಸರಿ ರೂಲ್ಸ್. ಯಾವುದೇ ಫಾರಿನರು ಪಾಕಿಸ್ತಾನದ ನೆಲದಲ್ಲಿ ಓಡಾಡಬೇಕು ಅಂತಿದ್ರೆ ಕೆಲವು ಪ್ರಾಂತ್ಯಗಳಲ್ಲಿ ನೀವು ಸೆಕ್ಯೂರಿಟಿ ತಗೊಂಡೋಗ್ಬೇಕು ಅಂತ, ಅದಕ್ಕೆ ಪರ್ಮಿಷನ್ ಇರುತ್ತೆ. ಅವ್ರು ನಿಮ್ ಜೊತೆಗೆ ಡಿಸ್ಟರ್ಬ್ ಮಾಡದೆ ನಿಮ್ ಮುಂದೆ ಹಿಂದೆ ಎಸ್ಕಾರ್ಟ್ಸ್ ತರ ಇರ್ತಾರೆ. ಅದು ಬಿಟ್ಟು ಡಾಕ್ಟರ್ ಬ್ರೋ ಮತ್ತೆ ಬ್ಯಾಕ್ ಪ್ಯಾಕ್ ವಿತ್ ಮಹಾಲಕ್ಷ್ಮಿ ಅವ್ರನ್ನ ಕೇಳೋ ವಿಷಯ ಬಂದ್ರೆ, ಅವರು ಕೂಡ ಪಾಕಿಸ್ತಾನದ ನೆಲದ ಒಳಗೆ ಕಾಲಿಟ್ಟಿದ್ದಾರೆ ಅಂತ ಅಫಿಷಿಯಲ್ ಆಗಲ್ಲ. ನಂದು ಮಿಷನ್ 197 ಅಂತ ಇದೆ. ಗ್ಲೋಬಲ್ ಕನ್ನಡಿಗರ ಇನಿಷಿಯೇಟಿವ್ ಅಲ್ಲಿ ಪ್ರಪಂಚದ 197 ದೇಶಗಳನ್ನ ಅಪ್ಪಟ ಕನ್ನಡದಲ್ಲಿ ಕನ್ನಡಿಗರಿಗೆ ತೋರಿಸಬೇಕು, ಕರ್ನಾಟಕದ ಸಂಸ್ಕೃತಿಯನ್ನ ಹೊರ ದೇಶಕ್ಕೆ ತಗೊಂಡೋಗ್ಬೇಕು. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಪಾಟೀಲ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ನಮ್ ಜೊತೆ ಇರುವಂತಹ ಗೆಸ್ಟ್ ಇವ್ರು ಎಷ್ಟು ಕೋಶ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇಶ ಮಾತ್ರ ಸುತ್ತಿದ್ದಾರೆ. ಲಿಸ್ಟ್ ಅಲ್ಲಿ ತುಂಬಾ ದೇಶಗಳಿದೆ, ನನಗೆ ಹೇಳಕ್ಕೆ ನೆನ್ಪು ಕೂಡ ಇಲ್ಲ. ಈಗಷ್ಟೇ ಪಾಕಿಸ್ತಾನ ಟೂರ್ ಮುಗಿಸ್ಕೊಂಡು ಫುಲ್ ಏನಂತಾರೆ ಜೋಶ್ ಅಲ್ಲಿ ಬಂದ್ ಕೂತಿದ್ದಾರೆ. ಕೈಗೆ ಸಿಕ್ಕಿರ್ಲಿಲ್ಲ, ಹೆಂಗೋ ಮಾಡಿ ಅವ್ರನ್ನ ಕರ್ಕೊಂಡು ತಂದು ಕೂರ್ಸಿದೀವಿ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪಾಕಿಸ್ತಾನ ಟೂರ್ ಬಗ್ಗೆ, ಹಾಗೆ ಅವರ ಒಂದು ಏನು ಟ್ರಾವೆಲ್ ವ್ಲಾಗ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ತಾರೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ, ಅವರ ಪರ್ಸನಲ್ ಲೈಫ್ ಬಗ್ಗೆ, ಹಾಗೆ ಅವರು ಬ್ಲಾಗರ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕೆಲಸ ಮಾಡಿದಂತಹ ವ್ಯಕ್ತಿ. ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೈದೇಹಿಯವರೇ, ಕೊನೆಯವನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡುವಂತ ಸಂದರ್ಭ. ನಮಸ್ಕಾರ ವಿಶ್ವವಾಣಿ ವಾಹಿನಿಗೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮತ್ತೆ ನಿಮ್ಮ ಮುಂದೆ. ಸೊ ನಾನು ನಿಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇರುವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಗ್ಲೋಬಲ್ ಕನ್ನಡಿಗರಿ ಅಂತಂದು ಬರುತ್ತಾ, ಹೇಗೆ ಆ ತರದೊಂದು? ಹೌದು, ಯಾಕೆಂದ್ರೆ ಇವತ್ತಿನ ಜಮಾನದಲ್ಲಿ ಯಾರ್ಯಾರು ನಾವೆಲ್ಲ ಗ್ಲೋಬಲ್ ಆಗಿ ಯೋಚನೆ ಮಾಡ್ತಿರೋರು. ಪ್ರತಿಯೊಬ್ಬರ ಫೋನ್ ಅಲ್ಲಿ ಕೂಡ ಇಂಟರ್ನೆಟ್ ಇದೆ. ಇವತ್ತು ಅಂತರ್ಜಾಲ ಬಳಕೆ ಮಾಡುವಂತಹ ಪ್ರತಿಯೊಬ್ಬ ಕನ್ನಡಿಗ ಕೂಡ ನನ್ನ ಪ್ರಕಾರ ಗ್ಲೋಬಲ್ ಕನ್ನಡಿಗ. ಯಾಕಂದ್ರೆ ಇವತ್ತು ನಾವು ಗ್ಲೋಬಲ್ ಆಗಿ ಯೋಚನೆ ಮಾಡ್ತಾ ಇದೀವಿ ಪ್ರತಿಯೊಂದು ವಿಚಾರದಲ್ಲಿ. ಸೊ ಒಂದು ಗ್ಲೋಬಲ್ ಕನ್ನಡಿಗ, ಒಂದು ಸಮೂಹ, ಒಂದು ಶಕ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಗ್ಲೋಬಲ್ ಕನ್ನಡಿಗ ಅಂತ ಹೆಸರಿಟ್ಟಿದ್ದು. ಸೊ ವ್ಲಾಗರ್, ಟ್ರಾವೆಲ್ ವ್ಲಾಗರ್ ನೀವು. ನಿಮ್ಮ ಒಂದು ಮಾತಿನ ಪ್ರಕಾರ ನಾನು ಹೇಳ್ತಾ ಇರೋದು, ಸೊ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಒಂದ್ ಸ್ವಲ್ಪ ಗ್ಲಿಮ್ಸ್ ನೀವು ಕೊಟ್ರಿ. ಸೊ ಈ ಕನ್ನಡದ ಬಗ್ಗೆನೆ ನೀವು ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳಿಸ್ಬೇಕು ಅಂತ ಈ ರೀತಿಯಾದಂತಹ ಒಂದು ಟ್ರಾವೆಲ್ ವ್ಲಾಗ್ ಮಾಡ್ಬೇಕಂತ ನಿಮ್ ಡಿಸಿಷನ್ ಇತ್ತಾ, ಅಥವಾ ನಿಮ್ಗೆ ಪ್ಯಾಷನ್ ಇತ್ತಾ? ನಾನು ಟ್ರಾವೆಲ್ ಬ್ಲಾಗರ್ ಅಲ್ಲ. ಆ ಟ್ರಾವೆಲ್ ಬ್ಲಾಗರ್ ನಂತರ ನಾನು ಯಾವ್ದು ಕೆಲಸ ಮಾಡಿಲ್ಲ. ನಾನೊಬ್ಬ ಫಿಲ್ಮ್ ಮೇಕರ್. ಸೊ ನಾನು ಟ್ರಾವೆಲ್ ಫಿಲ್ಮ್ಸ್ ಅಂತ ಕರಿತೀನಿ. ಅಂದ್ರೆ ನಂಗೆ ಹೆಂಗಂದ್ರೆ, ಮುಂಚೆಯಿಂದನೂ ಶುಕ್ರವಾರ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಮುಖ್ಯವಾದ ದಿವಸ. ಅವತ್ತು ಪಿಕ್ಚರ್ಗಳ ರಿಲೀಸ್ ಆಗುತ್ತೆ. ಮಾರ್ನಿಂಗು, ಮ್ಯಾಟ್ನಿ, ಈ ತರ ಪದಗಳನ್ನ ಕೇಳ್ಕೊಂಡು ಬೆಳೆದವನು ನಾನು 18ನೇ ವರ್ಷದಿಂದ. ಅದಾದ್ಮೇಲಿಂದ ಆ ಕನಸು ಎಲ್ಲೋ ಒಂದ್ ಕಡೆ ನನಸಾಗ್ಲಿಲ್ಲ. ನಾನು ಹೀರೋ ಆಗಿ ಒಂದು ಪಿಕ್ಚರ್ ಅಲ್ಲಿ ಶುಕ್ರವಾರದ ಬೆಳಗ್ಗೆ ಒಂದು ಹೌಸ್ಫುಲ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದವನು. ಅದೆಲ್ಲೋ ಒಂದ್ ಕಡೆ ಹಂಗೆ ಹಿಂಗೆ ಆಗಿ ಮಿಸ್ ಹೊಡಿತು. ಕೆಲಸ ಮಾಡ್ಲಿಲ್ಲ ಅಂತಿಲ್ಲ, ಬಟ್ ಹೀರೋ ಆಗಿ ಮಾಡಕ್ಕಾಗ್ಲಿಲ್ಲ. ಪ್ರಾಬ್ಲಿ ಅದಕ್ಕೋಸ್ಕರ ಈ ಒಂದು ಚಾನಲ್ ಅಲ್ಲಿ ನಾನು ಇವಾಗ ಎವ್ರಿಡೇ ಹೀರೋ. ಇವತ್ತು ವಿಡಿಯೋ ಹಾಕಿ ಹೀರೋ ಆಗ್ಬೇಕಾ, ಆಗ್ತೀನಿ. ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ಅವ್ರ ಬಟನ್ ಒತ್ತಿ ನೋಡಿದ್ರೆ ಅವ್ರೊಂದು ಟಿಕೆಟ್ ತಗೊಂಡಂಗೆ, ಅಷ್ಟೇ ಖುಷಿ. ಪ್ರತಿ ಶುಕ್ರವಾರ ಅಲ್ಲ, ಪ್ರತಿ ದಿವಸ ಆಗತ್ತೆ ಇವಾಗ ನನ್ಗೆ. ಯಾಕೆ ಒಂದೇ ದಿವಸಕ್ಕೆ ಕಾಯ್ಬೇಕು? ಶುಕ್ರವಾರದ ರಿಲೀಸ್ಗೆ ಪ್ರತಿ ದಿವಸ ಪಿಕ್ಚರ್ ಮಾಡ್ತಾ ಇದೀನಿ. ಸಾಧ್ಯವಾದಾಗೆಲ್ಲ ಅವ್ರಿಗೆ ರಂಜಿಸುವಂತ ಪ್ರಯತ್ನ ಮಾಡ್ತಾ ಇದೀನಿ. ನನ್ನ ಚಿತ್ರಗಳ ಮೂಲಕ ಅದರಲ್ಲಿ ಹಾಡ್ ಹಾಕ್ತಾ ಇದ್ದೀನಿ. ವ್ಲಾಗ್ ಅನ್ನೋ ಕಾನ್ಸೆಪ್ಟ್ ಮಾಡಿದೀನಿ. ವ್ಲಾಗ್ ಪ್ಲಸ್ ಸಾಂಗ್ ಈಸ್ ಈಕ್ವಲ್ ಟು ವ್ಲಾಗ್. ಇಡೀ ಜಗತ್ತಲ್ಲಿ ಇವತ್ತರೆಗೂ ಯಾರು ಮಾಡಿರಲಿಲ್ಲ ಈ ತರ ಒಂದು ಕಾನ್ಸೆಪ್ಟ್. ಅದನ್ನ ಮಾಡಿ 5 ಕನ್ನಡ ಹಾಡುಗಳನ್ನ ಬೇರೆ ಬೇರೆ ದೇಶಗಳಿಂದ ಮಾಡಿದ್ದೀನಿ. ಈ ಒಂದು ಮಿಷನ್ 197 ಏನಿದೆ, 197 ದೇಶಗಳಲ್ಲೂ ಅಪ್ಪಟ ಕನ್ನಡದ ಕಥೆಗಳನ್ನ ಕನ್ನಡಿಗರಿಗೆ ತೋರಿಸಿ ನಮ್ಮ ಕರ್ನಾಟಕ ಮತ್ತೆ ಕರುನಾಡಿನ ಸೊಗಡನ್ನ ಬೇರೆ ದೇಶದವರಿಗೆ ಪರಿಚಯ ಮಾಡಬೇಕು ಅನ್ನೋ ಹಂಬಲ. ಇದಿಷ್ಟು ಕೂಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಓಕೆ, 197 ನಿಮ್ಮ ಒಂದು ಮಿಷನ್.
ಸೊ ಇಲ್ಲಿವರೆಗೂ ಎಷ್ಟು ದೇಶ ಸರಿ ಸುಮಾರು 40 ದೇಶ ಆಗಿದೆ. 40 ದೇಶ ನೋಡಿದೀನಿ. ಬಟ್ 40 ದೇಶ ನೋಡಿದೀನಿ ಅನ್ನೋದಕ್ಕಿಂತ 40 ದೇಶವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀನಿ. ಸೊ ಇವಾಗ ನೀವು ಒಂದು ದಿವಸ ಒಂದು ದೇಶಕ್ಕೆ ಕಾಲಿಟ್ಟು ಹೊರಗೆ ಬಂದ್ರು ನೀವು ಒಂದು ದೇಶಕ್ಕೆ ಹೋಗಿ ಬಂದಂಗೆನೆ. ಆದ್ರೆ ಆ ದೇಶವನ್ನ ಹೊಕ್ಕಿ ಆ ದೇಶದ ಸಂಸ್ಕೃತಿ, ಭಾಷೆ, ನಡೆ, ನುಡಿ, ಊಟ, ತಿಂಡಿ, ವಸತಿ, ಅಲ್ಲಿ ಒಂದು ಪ್ರತಿ ದೇಶದಲ್ಲೂ ಒಂದು ಗ್ಲಾಸ್ ಬೇರೆ ತರ ಇರುತ್ತೆ, ಒಂದು ಟೇಬಲ್ ಬೇರೆ ತರ ಇರುತ್ತೆ, ಒಂದು ಕುರ್ಚಿ ಬೇರೆ ತರ ಇರುತ್ತೆ, ಅಲ್ಲಿಯ ಜನರ ಹಾವ ಭಾವ ಬೇರೆ ತರ ಇರುತ್ತೆ, ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇರುತ್ತೆ, ಅವ್ರ ಕಣ್ಣು, ಅವ್ರ ನೋಟ, ಅವ್ರ ದೃಷ್ಟಿ, ಮೂಗು, ಕಿವಿ, ಕೂದಲು ಎಲ್ಲ ವ್ಯತ್ಯಾಸ ಇರುತ್ತೆ. ಹೊಕ್ಕಿ ಅವರ ಜನಗಳ ಮಧ್ಯ ಬದುಕಿ ಅರ್ಥ ಮಾಡ್ಕೊಂಡು ಅವಾಗ ಹೊರಗೆ ಬರ್ತೀವಲ್ಲ, ಆ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇದೆ 40 ದೇಶದ್ದು. ಏನೋ ಒಂದು ಜ್ಞಾನ ಭಂಡಾರ ಇದ್ದಂಗೆ, ಅದು ಒಂದು ಎನ್ಸೈಕ್ಲೋಪೀಡಿಯಲ್ಲಿ ಬದುಕ್ದಂಗೆ. ಅದನ್ನಷ್ಟು ಒಟ್ಟಿಗೆ ಮ್ಯಾನೇಜ್ ಮಾಡಿದಾಗ ಶುರು ಗೊತ್ತಾಗ್ತಾರಲ್ಲ ನನಗೆ. ಈಗ ಅದಷ್ಟು ಈಗ ಹೆಂಗಂದ್ರೆ ನೀವು ABCD ಕಲಿತೀರಾ, ಅದಾದ್ಮೇಲೆ A ಫಾರ್ ಆಪಲ್ ಅಂತೀರಾ, ಇವತ್ತು ಅದನ್ನ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ತೀರಾ. ಸೊ ಆತರ ಒಂದು ದೇಶ ಒಂದು 5-6 ದೇಶ ಆಪಲ್, ಇವತ್ತು ಇಡೀ ಒಂದು ಬುಕ್. ಸೊ ಆ ರೀತಿ ನಾನು ಬದುಕ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಮತ್ತೆ ಈ ಒಂದು ಕಲೆಕ್ಟಿವ್ ಅನುಭವದಿಂದ ಸಾಕಷ್ಟು ಕಲ್ತಿದ್ದೀನಿ. ಇಷ್ಟು ದೇಶನ ಸುತ್ತಾಡಿರೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಪಾಕಿಸ್ತಾನ, ಅವೆರಡನ್ನು ನೀವು ತೂಕ ಹಾಕಿದ್ರೆ ಪಾಕಿಸ್ತಾನದ ಒಂದ್ ಸ್ವಲ್ಪ ಮೇಲೆ ಬರುತ್ತೆ. ಬಿಕಾಸ್ ಅಷ್ಟು ಧೈರ್ಯ ಮಾಡಿ ಹೋದ್ರಿ ಇವರು, ಅದು 7 days ನೀವು ಅಲ್ಲಿ ಇದ್ದು ಬಂದಿರೋದು. ಎಲ್ರಿಗೂ ಒಂದು ತಲೆಯಲ್ಲಿದೆ ಪಾಕಿಸ್ತಾನ ಅಂತಂದ್ರೆ ಏನು ಅಂತ. ನಾವೆಲ್ಲರೂ ನಮ್ಮ ಒಂದು ಅಸಂಪ್ಷನ್ ಮೇಲೆ ನಾವು ಹೋಗ್ತೀವಿ. ಈ ತರ ಅಲ್ಲಿ ಹೋದ್ರೆ ನಮ್ಮನ್ನ ಟೆರರಿಸ್ಟ್ ಇಟ್ಕೊಂಡ್ಬಿಡ್ತಾರೆ, ನಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ, ನಮ್ಮನ್ನ ವಾಪಸ್ ಇಂಡಿಯಾಕ್ಕೆ ಕಳ್ಸೋದೇ ಇಲ್ಲ. ಈ ತರದ ಒಂದಿಷ್ಟು ಮಾತುಗಳು ನಾವು ಮೂವೀಸ್ ಅಲ್ಲೂ ನೋಡಿದೀವಿ, ಕೆಲವೊಂದಿಷ್ಟು ಮಾತುಗಳು, ಕೆಲವೊಂದಿಷ್ಟು ಸುದ್ದಿಗಳು. ಸೊ ಈ ಪಾಕಿಸ್ತಾನ್ ಸೀರಿಯಸ್ ಬಗ್ಗೆ ಹೇಳೋದಾದ್ರೆ ಭಯ ಆಗ್ಲಿಲ್ವಾ ನಿಮಗೆ ಅಲ್ಲಿ ಹೋಗೋದಕ್ಕೆ ಅಂತ? ಶುರು ಖಂಡಿತ ಒಂದು ತಳವಳ ಇತ್ತು. ಏನಾಗತ್ತೋ, ಹೆಂಗಿರುತ್ತೋ, ಏನಾಗ್ಬೋದು, ಹೋದ್ರೆ ಸುರಕ್ಷಿತವಾಗಿ ವಾಪಸ್ ಬರ್ತೀನಾ ಇಲ್ವಾ ಅಂತ. ಆದ್ರೆ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಈ ಒಂದು ಪ್ರವಾಸ ಬಹಳ ಹೆಮ್ಮೆ ಇದೆ. ಅಂದ್ರೆ ಇದು ಒಂದು ದೇಶ ಅನ್ನೋದಕ್ಕಿಂತ ನಾವು 1947ನೇ ಇಸ್ವಿವರೆಗೂ ನೀವು ಒಂದ್ಸಲ ಯೋಚನೆ ಮಾಡಿ. ಈಗ ನಾನು ನೀವು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಬ್ರು ಹೋರಾಡ್ತಾ ಇರ್ತೀವಿ. ಅಂದ್ರೆ ನಮಗಿದು ಬೇಕು ಅಂತ, ಈಗ ಈ ಒಂದು ಜಾಗವನ್ನ ಸರಿ ಮಾಡ್ಬೇಕು ಅಂತ ನಾವಿಬ್ರು ಹೋರಾಡ್ತಾ ಇರ್ತೀವಿ. ಈ ಜಾಗ ನಮಗ್ ಸಿಗುತ್ತೆ, ಸಿಕ್ಕ ಮೇಲೆ ನಾವೇ ಜಗಳ ಆಡಿ ಅದನ್ನೇ ಸಪ್ರೇಟ್ ಮಾಡ್ಕೋತೀವಿ. ಈಗ ನಾವಿಬ್ರು ಬೇರೆನಾ? ನಿಜವಾಗ್ಲೂ ನಾವಿಬ್ರು ಬೇರೆನಾ? ಅದಕ್ಕೆ ನಾನು ನನ್ನ ಫಸ್ಟ್ ಪಾಕಿಸ್ತಾನ್ ತಮ್ನೇಲಲ್ಲಿ ಹಾಕಿದ್ದು ಪಾಕಿಸ್ತಾನ ದಾರಿ ತಪ್ಪಿದ ದೇಶ ಅಂತ. ಅಂದ್ರೆ ಕೆಲವ್ರು ಲೈಫಲ್ಲಿ ದಾರಿ ತಪ್ತಾರೆ, ಸುಧಾರಿಸ್ಕೊಳಕ್ಕಾಗಲ್ಲ. ಈಗ ಒಂದ್ ಸಚಿನ್ ತೆಂಡೂಲ್ಕರ್ ನೋಡ್ಬೋದು, ಒಂದು ಕಾಂಬ್ಳಿ ನೋಡ್ಬೋದು ಅಲ್ವಾ? ಇಬ್ರು ಫ್ರೆಂಡ್ಸ್, ಇಬ್ರು ಅತ್ಯದ್ಭುತ ಟ್ಯಾಲೆಂಟ್ಸ್. ಕಾಂಬ್ಳಿ ಇನ್ಫ್ಯಾಕ್ಟ್ ಎಲ್ಲರೂ ಹೇಳೋ ಪ್ರಕಾರ ಸಚಿನ್ ತೆಂಡೂಲ್ಕರ್ ಅವ್ರಿಗಿಂತನೂ ಜಾಸ್ತಿ ಟ್ಯಾಲೆಂಟೆಡ್. ಆದ್ರೆ ಇವತ್ತು ಕಾಂಬ್ಳಿ ಅವರೆಲ್ಲಿದ್ದಾರೆ, ಸಚಿನ್ ಅವರೆಲ್ಲಿದ್ದಾರೆ ಅಲ್ವಾ? ಅದರ ಅರ್ಥ ಏನು? ಟ್ಯಾಲೆಂಟ್ ನಿಮ್ಮಲ್ಲಿ ಇರ್ಬೋದು, ಅಥವಾ ನಿಮ್ಮಲ್ಲಿ ನಿಮ್ ಕೈಯಲ್ಲಿ ಒಂದು ಪವರ್ ಇರ್ಬೋದು, ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡಾಗ ನೀವು ಹೋಗ್ತಾ ಬೆಳೆಯಕ್ ಆಗಲ್ಲ. ಎಲ್ಲರಿಗೂ ಒಳ್ಳೇದ್ ಬಯಸ್ತಾ ಹೋದ್ರೆ ಮಾತ್ರ ಬೆಳವಣಿಗೆ ಸಾಧ್ಯ. ಇನ್ನೊಬ್ರನ್ನ ತುಳ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ನಿಮ್ ಕಾಲಲ್ಲಿ ಕ್ಷಣ ಒಂದಲ್ಲ ಒಂದ್ ದಿವಸ ಬರುತ್ತೆ, ಇವತ್ತಲ್ದಿದ್ರು. ಸೊ ಅದೇ ಪಾಕಿಸ್ತಾನ ಕೂಡ ಮಾಡಿದ್ದು. ಬೇರೆ ಬೇಕು ಅಂತ ಹೋದ್ಮೇಲೆ ಅವರು ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ಲಿಲ್ಲ, ಅವ್ರು ಗಮನ ಕೊಟ್ಟಿದ್ದು ಟೆರರಿಸಂ ಮೇಲೆ, ಅಥವಾ ಹೆಂಗೆ ಭಾರತ ದೇಶವನ್ನ ಹೆಂಗೆ ಟಾರ್ಗೆಟ್ ಮಾಡ್ಬೋದು ಅಂತ. ಇದಕ್ಕೆ ಬೇಕಾದಷ್ಟು ಬೇರೆ ದೇಶಗಳು ಕೂಡ ಅವ್ರಿಗೆ ಕುಮ್ಮಕ್ ಕೊಟ್ರು, ಅಕ್ಕಪಕ್ಕದವರೆಲ್ಲ. ಅಂದ್ರೆ ನಮ್ಮ ಭಾರತ ದೇಶದ ಉನ್ನತಿಯನ್ನ ಯಾರು ಸಹಿಸಕ್ಕೆ ಇವತ್ತಿಗೂ ಒಪ್ಕೊಳಕ್ ರೆಡಿ ಇಲ್ಲ. ನಾವು ಡೆವಲಪ್ ಆಗ್ತಾ ಇದೀವಿ, ನಾವು ಚೆನ್ನಾಗಿದೀವಿ. ಅಂದ್ರೆ ಬ್ರಿಟಿಷ್ ರೂಲ್ ಅಲ್ಲಿ ಇದ್ದಂತಹ ಒಂದು ದೇಶ ಕೇವಲ 100 ವರ್ಷದ ಒಳಗೆ ಈ ಲೆವೆಲ್ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಹೆಂಗ್ ಸಾಧ್ಯ? ನಮ್ಮಲ್ಲಿ ಲೂಪ್ ಹೋಲ್ಸ್ ಇಲ್ಲ ಅಂತ ಹೇಳ್ತಲ್ಲ, ಆದ್ರೂ ಎಷ್ಟೋ ಲೂಪ್ ಹೋಲ್ಸ್ ಇದ್ರು, ಎಷ್ಟೋ 30 ರಾಜ್ಯ ಇದೆ, 300ಕ್ಕೂ ಹೆಚ್ಚು ಭಾಷೆ ಇದೆ. ಒಂದೊಂದು 100 ಕಿಲೋಮೀಟರ್ ದಾಟಿದ್ರು ಊಟ ತಿಂಡಿ ಭಾಷೆ ನಡೆನುಡಿ ಚೇಂಜ್ ಆಗುತ್ತೆ. ಆದ್ರೂ ನಾವೆಲ್ಲ ಒಂದೇ ದೇಶವಾಗಿ ಬದುಕ್ತಾ ಇದೀವಿ, ಹೊಡೆದಾಡ್ಕೊಳ್ತಾ ಇಲ್ಲ. ಸಣ್ಣ ಪುಟ್ಟ ಹೊಡೆದಾಟ ಎಲ್ಲ ಕಡೆ ಇರುತ್ತೆ, ಆದ್ರೂ ನಾವು ಬೆಳವಣಿಗೆ ಕಡೆ ಹೋಗ್ತಾ ಇದೀವಿ. ವರ್ಲ್ಡ್ಸ್ 3rd ಬಿಗ್ಗೆಸ್ಟ್ ಎಕಾನಮಿ ಆಗ್ತಾ ಇದೀವಿ. ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ನಂಬರ್ 1 ಆಗ್ಬೋದು. ಸೊ ಈ ತರ ಬೆಳೀತಾ ಇರ್ಬೇಕಾದ್ರೆ ಅಕ್ಕಪಕ್ಕದವ್ರು ಸಹಿಸಲ್ಲ. ಅವ್ರ ದೇಶವನ್ನೇ, ಈಗ ನಮ್ಮನ್ನೇ ಸುಟ್ಕೊಂಡು ನಿಮ್ಮನ್ನೂ ಸುಡ್ತೀವಿ ಅನ್ನೋರೆಲ್ಲ ಏನಂತ ಹೇಳ್ತೀರಾ? ನಾವು ಸುಡ್ಬೇಕಾಗಿಲ್ಲ. ಬಟ್ ಇನ್ ಆಕ್ಚುಯಾಲಿಟಿ ಇದು ಪೊಲಿಟಿಕಲ್ ವ್ಯೂ. ಬಟ್ ಇನ್ ಆಕ್ಚುಯಾಲಿಟಿ ಅಲ್ಲಿ ಒಳಗೆ ಹೋದಾಗ ಅರ್ಥ ಆಯ್ತು, ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಅಲ್ಲೂ ಕೂಡ ನಾರ್ಮಲ್. ಅವನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾ ಹೇಳ್ದಂಗೆ ಫುಡ್ ಬೆಡ್. ಅಂದ್ರೆ ಅವ್ರಿಗೆ ಇಂಡಿಯನ್ಸ್ ಬಂದ ತಕ್ಷಣ ಅವ್ರು ನೋಡಿ ಕೋಪ ಮಾಡ್ಕೊಳ್ಳೋದು, ಇವ್ರು ಬಂದ್ರಲ್ಲ ಅಂತ ಅನ್ನೋದು, ಆಮೇಲೆ ವಿಯರ್ಡ್ ಆಗಿ ಬಿಹೇವ್ ಮಾಡೋದು, ಆ ತರದ್ ಯಾವ್ದು ನಿಮಗೆ ಸನ್ನಿವೇಶ ಸಿಗ್ಲೇ ಇಲ್ವಾ? ಅಲ್ಲ, ನಾನೇ ಫೋರ್ಸ್ ಮಾಡಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ತರ ನಾನು ಯಾವುದೇ ದೇಶಕ್ಕೆ ಹೋದ್ರೂ ನನ್ನ ಬಾವುಟಗಳನ್ನ ಹಿಂಗ್ ಮಾಡೋದಾಗ್ಲಿ,
ತೋರಿಕೆಗೋಸ್ಕರ ಈಗ ಬೇರೆ ದೇಶದವ್ರು ಅವ್ರ ಬಾವುಟಗಳನ್ನ ಬಂದು ನಮ್ಮ ಮೇಲೆ ಮಾಡಿದ್ರೆ, ಹೇರಿಕೆ ಮಾಡಿದ್ರೆ ನಮಗೂ ಇಷ್ಟ ಆಗಲ್ಲ ಅಲ್ವಾ. ಈಗ ಪಾಕಿಸ್ತಾನದ ಒಬ್ಬ ಪರ್ಸನ್ ಬಂದ್ಬಿಟ್ಟು ನನ್ ಮುಂದೆ ಬಂದು ಇಂಡಿಯಾಲಿ ಬಂದು ಹಿಂಗ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಅದೇ ಕೋಪ ಬರುತ್ತೆ, ಹೊಡಿಬಹುದು, ಏಟ್ ಬೀಳ್ಬೋದು ಅವನಿಗೆ. ಆದ್ರೆ ನಾನು ಇದೇ ತರ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದೆ. ಅದು ಟೋಪಿ ಮೇಲೆ ಇದ್ದಂತಹ ಒಂದು, ಅದು ಅಕಸ್ಮಾತ್ ಆಗಿದ್ದು, ಅದಕ್ಕೆ ಸ್ಟೋರಿ ಕೂಡ ಇದೆ. ಗಡಿಯನ್ನ ಅತಾರಿ ಬಾರ್ಡರ್ ಇಂದ ವಾಘಾ ಬಾರ್ಡರ್ ಹೋಗೋ ಮುಂಚೆ ಕಡೆಯ ಒಂದು ಡಾಬಾ ಇದೆ. ಆ ಡಾಬಾದಲ್ಲಿ ಊಟ ಮಾಡುವಂತ ಸಂದರ್ಭದಲ್ಲಿ ಆ ಹುಡುಗ, ಅಲ್ಲಿ ರೊಟ್ಟಿ ಮಾಡೋ ಹುಡುಗನ ತಲೆ ಮೇಲೆ ಭಾರತ ದೇಶದ ಒಂದು ಕ್ಯಾಪ್ ಇರುತ್ತೆ, ಅದ್ರ ಮೇಲೆ ಒಂದು ಚಿಕ್ಕದಾಗಿ. ನನಗೆ ಕೊಡ್ತೀಯ ಇದನ್ನ ಅಂತ ಕೇಳ್ತೀನಿ ನಾನು. ಅವನು ದುಡ್ಡು ಕೊಡದೆ ಕೊಡ್ತಾನೆ ನನಗೆ. ನಾನು ದುಡ್ಡು ಬಲವಂತವಾಗಿ ಕೊಟ್ಟರು ಇಸ್ಕೊಳ್ಳಲ್ಲ. ಸರ್ ನೀವು ಆ ಕಡೆ ಹೋಗ್ತಾ ಇದ್ದೀರಾ, ಹಾಕೊಂಡೋಗಿ ಪ್ರೌಡ್ ಫೀಲಿಂಗ್ ಅಲ್ಲಿ ಅಂತ. ನಾನು ತೋರಿಕೆಗೋಸ್ಕರ ಮಾಡಿದ, ಒಂದ್ಸಲಿ ಮಾಡೋಣ ಅಂತ ಮಾತ್ರ ಮಾಡಿದ್ದು. ಹಾಕೊಂಡೆ, ಸುಮ್ಮನೆ ಟ್ರೈ ಮಾಡಿದೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಜನರು ಅಂತ. ಯಾರು ಹತ್ರ ನನಗೆ ಕೆಟ್ಟದಾಗ ರಿಯಾಕ್ಟ್ ಮಾಡಿದಾಗ್ಲಿ, ಒಬ್ರಾದ್ರೂ ಬೈದಿದ್ದಾಗ್ಲಿ, ತೋರ್ಸಿದ ಮೇಲೂ ಕೂಡ ಒಬ್ರು ನನ್ನ ಜೊತೆ ಜಗಳ ಆಡಿದಾಗ್ಲಿ ಎಲ್ಲೂ ಇಲ್ಲ 7 ದಿವಸದಲ್ಲಿ. ಕೆಲವ್ರು ಕೇಳಿದ್ರು, ವಿಡಿಯೋ ಫಸ್ಟ್ ಹಾಫ್ ಅಲ್ಲಿ ಇದಾಕೊಂಡಿದ್ದೀರಾ, ಸೆಕೆಂಡ್ ಹಾಫ್ ಅಲ್ಲಿ ತೆಗೆದ್ಬಿಟ್ಟಿದ್ದೀರಾ ಅಂತ. ಗುರು, ಶೆಕೆ ಆದ ಕ್ಯಾಪ್ ತೆಗಿತೀವಿ. ನಮ್ಮಲ್ಲಿ ಹೆಂಗೆ ಅಂದ್ರೆ ಕೆಲವು ಸಲ ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಹುಡುಕ್ತಾರೆ. ಈಗ ನಾನೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಿ ಮಾಡಿದ್ದು. ನೀವ್ ಯಾಕೆ ಇಡೀ ಸೀರೀಸ್ ಅಲ್ಲಿ ಹಾಕೊಂಡಿಲ್ಲ, ನೀವ್ ಯಾಕೆ ಹಾಕೊಂಡು ಓಡಾಡ್ಲಿಲ್ಲ, ನೀವು ಹಾಕೋಬೇಕಾಗಿತ್ತು, ಜಗಳ ಮಾಡ್ಬೇಕಾಗಿತ್ತು. ನಾನು ಹೋಗಿದ್ದು ಜಗಳ ಮಾಡಕ್ಕಲ್ಲ, ನಾನು ಹೋಗಿದ್ದು ರಿಯಾಲಿಟಿನ ನಿಮ್ಗೆ ತೋರ್ಸೋದಿಕ್ಕೆ. ಇಲ್ಲಿ ಕೂತ್ಕೊಂಡು ಯಾರೋ ಬರ್ದಿರೋ ನ್ಯೂಸನ್ನ, ಈಗ ವರ್ಲ್ಡ್ ಮೀಡಿಯಾ ಬರೆಯುತ್ತೆ 100 ವಿಷಯನ, ಅದನ್ನ ಓದ್ಕೊಂಡು ನಾನು ಏನಾದ್ರು ಹೇಳಿದ್ರೆ ಅದೊಂದು. ಪ್ರಾಕ್ಟಿಕಲಿ ನಿಮ್ಗೆ ತೋರಿಸ್ತಾ ಇರೋಣ. ನಾ ಹಿಂದೆಂದು ಮೀಟ್ ಮಾಡಿದಿರುವಂತಹ ಜನಗಳನ್ನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮೀಟ್ ಮಾಡಿದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ರೆ ಅಂತ ತೋರಿಸೋದ್ರೆ ನನ್ನ ಖುಷಿ. ಇದು ರಿಯಲ್, ನಿಮ್ಗೆ ರಾ ಮತ್ತೆ ರಿಯಲ್. ಇಲ್ಲಿ ಯಾವ್ದು ಫೇಕ್ ಇಲ್ಲ, ನಾನು ಯಾರು ಸ್ಪಾನ್ಸರ್ ಮಾಡಿಲ್ಲ. ಯಾರೋ ಬರ್ದಿದ್ರು, ನಿಮ್ಗೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡಿರ್ಬೇಕು ಪಾಕಿಸ್ತಾನಕ್ಕೆ ಹೋಗಿ. ನಾನು ಯಾವ ಪಾರ್ಟಿ ಜೊತೆಗೂ ಇವತ್ತವರೆಗೂ ನನ್ನನ್ನು ನಾನು ಗುರ್ತಿಸ್ಕೊಂಡೇ ಇಲ್ಲ. ಹಾಗಾದ್ರೆ ನಾನು ನೇಪಾಳಕ್ಕೆ ಹೋದ್ರೆ ಬಿಜೆಪಿ ಸ್ಪಾನ್ಸರ್ ಮಾಡಿದ್ರ? ಈಗ ಬಾಲಿಗೆ ಹೋಗ್ಬಿಟ್ಟು ಇಂಡೋನೇಷ್ಯಾ ಅಂತ ಒಂದು ದೇಶ ಇದೆ. 17,610 ಐಲ್ಯಾಂಡ್ ಇದೆ. ಇದೊಂದು ಮುಸಲ್ಮಾನ ದೇಶ. ಈ ಮುಸಲ್ಮಾನ ದೇಶದಲ್ಲಿ ಇರುವಂತಹ ಏಕೈಕ ದ್ವೀಪ ಬಾಲಿ. ಇದು ಹಿಂದೂ ದ್ವೀಪ. 17,610 ಐಲ್ಯಾಂಡ್ ಅಲ್ಲಿ ಒಂದು ಹಿಂದೂ ದ್ವೀಪ ಇದೆ. ಅದೊಂದು ತೋರಿಸಿದೆ. ಹಾಗಾದ್ರೆ ಬಿಜೆಪಿ ಸ್ಪಾನ್ಸರ್ ಮಾಡಿದ್ರ? ಎಲ್ಲದಕ್ಕೂ ಜಾತಿ ತರದು. ನಿಮ್ಗೆ ಹೆಂಗಂದ್ರೆ ಇತ್ತೀಚೆಗೆ ಕೀಬೋರ್ಡ್ ವಾರಿಯರ್ಸ್ ಅಂತ ಏನ್ ಹೇಳ್ತೀವಿ, ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಟೈಪ್ ಮಾಡೋರು, ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ. ಕೆಲವರು ಮಾತ್ರ 1% 10% ಇರ್ತಾರೆ. ಇವರು ಬರೀ ಹೇಟ್ ಅನ್ನ ಸ್ಪ್ರೆಡ್ ಮಾಡುವಂತಹ ವಿಚಾರ. ಸೌಹಾರ್ದತೆನ ತರಲಿಲ್ಲ ಅಂದ್ರೆ ನಾವ್ ಯಾವತ್ತೂ ಶಾಂತಿಯಿಂದ ಇರಕ್ಕಾಗಲ್ಲ. ಸೊ ಪಾಕಿಸ್ತಾನದ ನನ್ನ ಒಂದು ಜರ್ನಿ ಅತ್ಯದ್ಭುತವಾಗಿತ್ತು. ಅಲ್ಲಿಯ ಊಟ, ತಿಂಡಿ, ನಡೆ, ನುಡಿ, ಕವಾಲಿ ಕೇಳಿದ್ದು, ಅಲ್ಲಿಯ ಕಲ್ಚರು, ಅಲ್ಲಿಯ ಹಾಡುಗಳು ಸಾಕಷ್ಟು ನಮ್ಮ ಭಾರತ ದೇಶಕ್ಕೆ ಸಿಮಿಲರ್ ಆಗಿತ್ತು. ಯಾಕಂದ್ರೆ ನಾನು ಹೋಗಿದ್ದು ಲಾಹೋರ್ ಅಥವಾ ಇಸ್ಲಾಮಾಬಾದ್, ಅಲ್ಲಿಯ ರಾಜಧಾನಿಗೆ ಹೋಗಿದ್ದೆ. ಮತ್ತೆ ಕಟಾಸ್ ರಾಜ್, ಇದೊಂದು ದೊಡ್ಡ ಮನಸ್ಸಿಗೆ ಬಹಳ ಖುಷಿ ಕೊಟ್ಟಂತಹ ಒಂದು ಕ್ಷಣ. ಕಟಾಸ್ ರಾಜ್ ಹಿಂದೂ ದೇವಸ್ಥಾನಗಳ ಸಮೂಹ. ಪಾಕಿಸ್ತಾನದಲ್ಲಿ ಹಿಂದೂಗಳ ಸ್ಥಿತಿ, ಇಂದಿನ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಮಾಡಿದೆ ನಾನು. ನೀವು ನೋಡ್ಬೋದು, 1947ನೇ ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲಿ 20% ಹಿಂದೂಗಳಿದ್ರು. ಆದ್ರೆ ಇವತ್ತು 2% ಇದ್ದಾರೆ. ಸರಿಸುಮಾರು 55 ಲಕ್ಷ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಾರೆ. ಅದು ಜಾಸ್ತಿ ಇರೋದು ಸಿಂಧ್ ಪ್ರಾಂತ್ಯದಲ್ಲಿ. ಪಾಕಿಸ್ತಾನದಲ್ಲಿ ನಮ್ಮಲ್ಲಿ 30 ರಾಜ್ಯ ಇದ್ದಂಗೆ ಪಾಕಿಸ್ತಾನದಲ್ಲಿ 4 ರಾಜ್ಯ ಇದೆ. ಒಂದು ಪಂಜಾಬ್, ಇನ್ನೊಂದು ಖೈಬರ್ ಪಖ್ತೂನ್ವಾ, ಮತ್ತೊಂದು ಸಿಂಧ್, 4ನೇದು ಬಲೂಚಿಸ್ತಾನ್. ಈಗ ನೀವೆಲ್ಲ ನೋಡಿರ್ಬೋದು, ರೀಸೆಂಟ್ ಆಗಿ ಟ್ರೈನ್ ಹೈಜಾಕ್ ಆಯ್ತು, ಪ್ರಾಬ್ಲಮ್ ಆಯ್ತು ಅಂತ. ಅದು ಬಲೂಚಿಸ್ತಾನ್ ಆಗಿದ್ದು. ನಾನು ಇರಾನ್ ಸೈಡ್ ಇಂದ ಬಲೂಚಿಸ್ತಾನ್ಗೆ ಹೋಗಿದ್ದೀನಿ ನನ್ನ ಇರಾನ್ ಪ್ರವಾಸದಲ್ಲಿ. ಯಾಕಂದ್ರೆ ಬಲೂಚಿಸ್ತಾನ್ ಅನ್ನೋದು 3 ದೇಶದಲ್ಲಿ ಬರುತ್ತೆ. ಒಂದು ಅಫ್ಘಾನಿಸ್ತಾನ, ಒಂದು ಇರಾನ್, ಮತ್ತೆ ಒಂದು ಪಾಕಿಸ್ತಾನಲ್ಲಿ. ನಾನು ಇರಾನ್ ಟ್ರಿಪ್ ಹೋದಾಗ ಆ ಸೈಡ್ ಇಂದ, ಇರಾನ್ ಸೈಡ್ ಇಂದ ಬಲೂಚಿಸ್ತಾನಿಗೆ ಬಂದು, ಬಲೂಚಿಸ್ತಾನಲ್ಲಿ ಪಾಕಿಸ್ತಾನ್ ಬಾರ್ಡರ್ ವರೆಗೂ ಹೋಗಿ ಅಲ್ಲಿರೋ ಹಳ್ಳಿಗಳಲ್ಲಿ ನೋಡಿದು ವಾಪಸ್ ಬಂದಿದ್ದೆ. ಸೊ ಇದು ಆ ಸೈಡ್ ವರ್ಷನ್ ಕೂಡ ನನಗೆ ಗೊತ್ತಿತ್ತು. ಸೊ ಈ ಪಾಕಿಸ್ತಾನ್ ಟ್ರಿಪ್ ನಾನು ಶುರು ಮಾಡಿದ್ದು, ಅದೇ ವೀಸಾ ಪ್ರೊಸೆಸ್ ತುಂಬಾ ಡಿಫಿಕಲ್ಟ್, ಅಷ್ಟು ಸುಲಭ ಅಲ್ಲ ಸಿಗೋದು. ಹಂಗೋ ಒಂದು ರಿಸ್ಕ್ ತಗೊಂಡು ಅಪ್ಲೈ ಮಾಡಿದೆ. ಅದಾದ್ಮೇಲೆ ಕಾಶ್ಮೀರ್ ಮೂಲಕ ಕಾಶ್ಮೀರ್ ಸೀರೀಸ್ ಮಾಡಿದೆ. ವೀಸಾಕ್ಕೋಸ್ಕರ ಕಾಯ್ತಾ ಇದ್ದೆ. ಕಾಶ್ಮೀರ್ ಸೀರೀಸ್ ಅಲ್ಲಿ POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಈಗ ನಾವೆಲ್ಲ ಭಾರತ ದೇಶದ ಮ್ಯಾಪ್ ಅಂದ್ರೆ ಮೇಲ್ಗಡೆ ತಲೆ ಹೆಂಗ್ ಬರಿತೀವಿ, ಒಂದ್ ರೀತಿ ಬರಿತೀವಿ. ಇನ್ ಆಕ್ಚುಯಾಲಿಟಿ ನೀವು ಅಲ್ಲಿ ಹೋದ್ರೆ ಆ ಮ್ಯಾಪ್ ಇಲ್ವೇ ಇಲ್ಲ. ಒಂದ್ ಸೈಡು ಪಾಕಿಸ್ತಾನ್ ಕಿತ್ಕೊಂಡಿದ್ದಾರೆ, ಇನ್ನೊಂದ್ ಸೈಡು ಚೈನಾ ಕಿತ್ಕೊಂಡಿದ್ದಾರೆ. ಚೈನಾ ಕಿತ್ಕೊಂಡಿರೋದನ್ನ ಅಕ್ಸೈ ಚಿನ್ ಅಂತ ಕರೀತಾರೆ. ಪಾಕಿಸ್ತಾನ್ ಕಿತ್ಕೊಂಡಿರೋದನ್ನ ಭಾರತ ದೇಶದವರು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ. ಪಾಕಿಸ್ತಾನದವರದನ್ನ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ. ಆಜಾದ್ ಕಾಶ್ಮೀರ್ಗೆ ಬೇರೆ ಫ್ಲಾಗ್ ಇದೆ. ಮತ್ತೆ ಆಜಾದ್ ಕಾಶ್ಮೀರಲ್ಲಿ ಪಾಕಿಸ್ತಾನ್ ಫ್ಲಾಗು ಆಜಾದ್ ಕಾಶ್ಮೀರ್ ಫ್ಲಾಗ್ ಅನ್ನ ಒಟ್ಟಿಗೆ ಹಾರಿಸ್ತಾರೆ. ಅದು ನಮ್ಮ ಕೈಯಲ್ಲಿ ಆಡಳಿತ ಇಲ್ವೇ ಇಲ್ಲ.
ಆದ್ರೆ ನಮ್ ಜನಕ್ಕೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಪಾಕಿಸ್ತಾನದ ಅಂದ್ರೆ ಇವಾಗ ಆಜಾದ್ ಕಾಶ್ಮೀರ್ ಅಂತ ಏನಿದೆ ಅದ್ ನಮ್ದು ಅದ್ ನಮ್ದು ಅದ್ ನಮ್ದು ಅಂತ ಹೇಳ್ತಾರೆ. ನಿನ್ ಹೆಸರಲ್ಲಿಲ್ಲ, ನಿನ್ ಆಡಳಿತದಲ್ಲಿಲ್ಲ, ನಿನ್ ಕಂಟ್ರೋಲ್ ಇಲ್ಲ, ನಿಂದ್ ಹೆಂಗಾಗತ್ತೆ? ಈ ಕೆಫೆ ಓನರ್ ಹೆಸರಲ್ಲಿದೆ, ಇಲ್ಲಿ ಕೂತ್ಕೊಂಡು ಇದು ನಂದು ಇದ್ ನಂದು ಇದ್ ನಂದು ಅಂದ್ರೆ ನಿಮ್ದಾಗತ್ತಾ? ಅಫಿಷಿಯಲಿ ನಿಮ್ ಹೆಸರಿಗೆ ಮಾಡಿಸ್ಕೊಂಡು ನಿಮ್ ಫ್ಲಾಗ್ ಅನ್ನ ಹಾರಿಸಿ ನೀವ್ ಅಲ್ಲಿ ಕೂತ್ಕೊಂಡ್ರೆ ಅವತ್ ನಿಮ್ದಲ್ವಾ? ಯಾರದೋ ಸೈಟ್ ಅಲ್ಲಿ ನೀವು ಮನೆ ಕಟ್ಟಕ್ ಹೋದ್ರೆ ಅದು ನಮ್ದೇ ಆಗಿರ್ಬೋದು ಒಂದ್ ಟೈಮ್ ಅಲ್ಲಿ. ಈಗ ಪ್ರಾಬ್ಲಮ್ ಏನಂದ್ರೆ 1947 ಟೈಮ್ ಅಲ್ಲಿ ಅದು ನಮ್ದಾಗಿತ್ತು. ವಿಭಜನೆಯ ಟೈಮ್ ಅಲ್ಲಿ ಯಾವ್ದೋ ಒಂದು ಯುದ್ಧದ ಸಮಯದಲ್ಲಿ ಅವ್ರು ಅದನ್ನ ಕಿತ್ಕೊಂಡು ಆ ಕಡೆ ತಗೊಂಡೋದ್ರು. ಇವತ್ತವರೆಗೂ ಅದನ್ನ ವಾಪಸ್ ಇಸ್ಕೊಂಡಿಲ್ಲ ಅಫಿಷಿಯಲಿ. ನೀವು ಯುದ್ಧ ಮಾಡಿ ಇಸ್ಕೋಬೇಕು, ಇಲ್ಲ ಶಾಂತಿ ಸಂಧಾನದ ಅಗ್ರಿಮೆಂಟ್ಸ್ ಮೂಲಕ ಇಸ್ಕೋಬೇಕು, ಎರಡೂ ಆಗಿಲ್ಲ. ಸದ್ಯದ ಮಟ್ಟಿಗೆ ಅದು ನಮ್ಮ ಕೈಯಲ್ಲಿಲ್ಲ. ಚೈನಾ ಈಗ ಸಿಯಾಚಿನ್ ಗ್ಲೇಷಿಯರ್, ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ ಏನ್ ಹೇಳ್ತೀವಿ, ಅದ್ರ ಪಕ್ಕ ಇರೋ ಅಕ್ಸೈ ಚಿನ್ ಕೂಡ ನಮ್ಮ ಕೈಯಲ್ಲಿಲ್ಲ. ಲಡಾಖ್ ನ ಒಂದು ಮೇಜರ್ ಪೋರ್ಷನ್ ಚೈನಾ ಕಿತ್ಕೊಂಡಿದ್ದಾರೆ. ಈಗ ನಿಮ್ಗೆ ಗೊತ್ತಿರಬೇಕು, ಚೈನಾ ಟಿಬೇಟ್ ಅನ್ನ ಕೂಡ ಕಿತ್ಕೊಂಡ್ರು, ಇಡೀ ದೇಶವನ್ನೇ ನುಂಗಾಕ್ಬಿಟ್ರು ನಮ್ದು ಅಂದ್ಬಿಟ್ಟು. ಇವಾಗ ಟೈವಾನ್ ಜೊತೆ ಹೊಡೆದಾಡ್ತಾ ಇದಾರೆ. ಇನ್ನು ಬೇರೆ ಬೇರೆ ಸುತ್ತಮುತ್ತ ಇರೋ ಚಿಕ್ಕ ಪುಟ್ಟ ದೇಶಗಳು ಕೂಡ ನಮ್ದು ನಮ್ದು ಅಂತಾರೆ ಮಾತಾಡ್ತಿದ್ದಾರೆ. ಅರುಣಾಚಲ್ ಪ್ರದೇಶ ಕೂಡ ನಮ್ದು ಅಂತಾರೆ. ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿಲ್ಲ ಅಂದ್ರೆ ಇಷ್ಟೊಂದು ಅರುಣಾಚಲ್ ಪ್ರದೇಶ ಕೂಡ ಕಿತ್ಕೊಂಡ್ಬಿಟ್ಟಿರೋರು. ಸೊ ನಾವು ಇಂಡಿಯಾ, ಭಾರತ ದೇಶ ಬಹಳ ಸ್ಟ್ರಾಂಗ್ ಆಗಿ ನಿಂತಿರೋದಕ್ಕೆ ಇವತ್ತು ಅರುಣಾಚಲ್ ಪ್ರದೇಶ ಇನ್ನೂ ಕೈಯಲ್ಲಿದೆ. ಈಗ ಅಕ್ಸೈ ಚಿನ್ ವಿಚಾರಕ್ಕೆ ಮತ್ತೆ POK ವಿಚಾರಕ್ಕೆ ಬಂದ್ರೆ ಅದನ್ನ ನಾವು ಡಿಪ್ಲೊಮೆಸಿ ಮೂಲಕ ಅಥವಾ ಬೇರೆ ಯಾವ್ದಾದ್ರು ಮೂಲಕ, ಯಾಕಂದ್ರೆ ಯುದ್ಧ ಯಾವ ದೇಶನ ಇವತ್ತು ಅಫೋರ್ಡ್ ಮಾಡಕ್ ಆಗಲ್ಲ. ಯುದ್ಧ ನಾವು ಮಾಡಿದ್ರೆ ನಾವು ಒಂದು 25 ವರ್ಷ ಹಿಂದಿಗೆ ಹೋಗ್ತೀವಿ. ಇಲ್ಲಿ ಕುತ್ಕೊಂಡು ಜೋಶ್ ಆಗಿರೋ ಚಿಕ್ಕದು ಮಾಡ್ರಿ, ಕಿತ್ಕೊಂಡ್ಬಿಡ್ರಿ, ಯುದ್ಧ ಮಾಡ್ರಿ ಅಂದ್ರೆ ಹಂಗಲ್ಲ ಅದು. ಇವತ್ತು ಕಾಶ್ಮೀರಲ್ಲಿ 10 ಲಕ್ಷ ಭಾರತೀಯ ಸೇನೆ ಕೆಲಸ ಮಾಡ್ತಾ ಇದೆ. 10 ಲಕ್ಷ. ನೀವು ನೆನ್ಸ್ಕೊಳ್ಳಿ ಒಂದ್ಸಲಿ. ನಾನು ಕಾಶ್ಮೀರ್ನ ಟ್ರಾವೆಲ್ ಮಾಡಿದೆ. ಎವ್ರಿ 100 ಮೀಟರ್ಸ್ ಒಬ್ಬ ಸೋಲ್ಜರ್ AK-47 ಜೊತೆ ನಿಂತಿರ್ತಾನೆ. ಎವ್ರಿ 100 ಮೀಟರ್ಸ್, ಎವ್ರಿ 200 ಮೀಟರ್ಸ್ ಒಂದು ಟ್ಯಾಂಕ್ ಕಾಣುತ್ತೆ. ಇಡೀ ಕಾಶ್ಮೀರನ್ನ ಕ್ಲೀನ್ ಮಾಡಿ ಇವತ್ತು ಟೂರಿಸಂ ಫ್ರೆಂಡ್ಲಿ ಮಾಡಿದ್ದಾರೆ. ಇಡೀ ಕಾಶ್ಮೀರ್ನ ಬೈಕಲ್ಲಿ ಸುತ್ತಾಡಿದ್ದೀನಿ. POK ಲೈನ್ ಆಫ್ ಕಂಟ್ರೋಲ್ ಏನಿದೆ, POK ಮತ್ತೆ ಭಾರತ ದೇಶದ ಲೈನ್ ಆಫ್ ಕಂಟ್ರೋಲ್ ಕೇರನ್ ವ್ಯಾಲಿ, ಅಲ್ಲಿ ನಿಂತ್ಕೊಂಡು 25 ಮೀಟರ್ಲಿ ಪಾಕಿಸ್ತಾನ ನೋಡಿ ಒಂದಲ್ಲ ಒಂದ್ ದಿವಸ ನಿಮಗೆ ಪಾಕಿಸ್ತಾನ ತೋರಿಸ್ತೀನಿ ಅಂತ ಹೇಳಿ ಪಾಕಿಸ್ತಾನ ವೀಸಾ ಬರ್ತಿದ್ದಂಗೆ ಅಮೃತ್ಸರ್ಗೆ ಹೋಗಿ, ಅತಾರಿ ಬಾರ್ಡರ್ ಇಂದ ವಾಗಾಗ್ ಹೋಗಿ, ಲಾಹೋರ್ ಒಳಗೆ ಎಂಟರ್ ಆಗಿ ಇಸ್ಲಾಮಾಬಾದ್ನ ತೋರಿಸಿ, ಅಲ್ಲಿಯ ಹಿಂದೂ ದೇವಸ್ಥಾನ ಕಟಾಸ್ ರಾಜಲ್ಲಿ ಮಹಾಶಿವರಾತ್ರಿಯ ದಿವಸದಂದು ಶ್ರೀಕೃಷ್ಣ ಭಗವಾನ್ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡಿ ನಮಸ್ಕಾರ ಸಲ್ಲಿಸಿ, ಪಾಕಿಸ್ತಾನದಲ್ಲಿ ಕರ್ನಾಟಕದ ಪಂಚೆ ಶಲ್ಯನ ಹಾಕೊಂಡು ಮೆರೆದು ಬಂದಿರುವಂತಹ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ. ಇಷ್ಟೆಲ್ಲ ಮಾಡಿದ್ರು ನಿಮ್ಗೆಲ್ಲೂ ಅದೊಂದು ಇದು ಬರ್ಲಿಲ್ವಾ, ಅಬ್ಜೆಕ್ಷನ್ಸ್ ಅಂತ? ಯಾರು ಮಾಡ್ಲಿಲ್ಲ. ಅವ್ರು ಹೇಳಿದ್ರು ನಿಮ್ದು ನಿಮ್ಮ ಪುಣ್ಯ ಸ್ಥಳ, ನೀವು ಬರ್ದೆ ಇನ್ಯಾರು ಬರ್ತಾರೆ ಅಂತ ಹೇಳಿದ್ರು. ಡೈಲಾಗ್ ಇದೆ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಒಬ್ರು ಮುಸ್ಲಿಮು ನನ್ನ ಹಿಂದೂ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗ್ತಾರೆ, ಸೆಕ್ಯೂರಿಟಿ ಆಫೀಷಿಯಲ್. ಸಾರಿ, ನಿಮ್ನ ವೆಯ್ಟ್ ಮಾಡಿಸ್ತೀವಿ, ಸ್ವಲ್ಪ ಡೆಲಿಗೇಷನ್ಸ್ ಎಲ್ಲ ಇತ್ತು ಅಂತ. ಯಾಕಂದ್ರೆ ಶಿವರಾತ್ರಿ ದಿವಸ ಅಲ್ಲಿಯ ಡೆಲಿಗೇಷನ್ಸ್ ಕೂಡ ಬರ್ತಾರೆ ವಿಸಿಟ್ ಮಾಡೋದಕ್ಕೆ. ಆಮೇಲೆ ಅಲ್ಲಿಯ ಹಿಂದೂಗಳು ಕೂಡ ಬರ್ತಾರೆ, ಪಾಕಿಸ್ತಾನದಲ್ಲಿ ಇರುವಂತಹ ಹಿಂದೂಗಳು ಕೂಡ ದೇವಸ್ಥಾನಗಳಿಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಅಲ್ಲಿ ಕಟಾಸ್ ರಾಜಲ್ಲಿ 3 ದೇವಸ್ಥಾನ ಇದೆ. ಒಂದು ಶ್ರೀರಾಮನ ದೇವಸ್ಥಾನ ಇದೆ, ಯಾರು ನಂಬೋದೇ ಇಲ್ಲ ಪಾಕಿಸ್ತಾನದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಅಂದ್ರೆ. ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ಹನುಮಂತನ ದೇವಸ್ಥಾನ ಇದೆ. ಅದಾದ್ಮೇಲೆ ಕಟಾಸ್ ರಾಜ ಅಂತ ಯಾಕೆ ಕರೀತಾರೆ ಅಂದ್ರೆ, ಭಗವಾನ್ ಶಿವ ತನ್ನ ಪತ್ನಿಯಾದ ಸತಿಯನ್ನ ಕಳ್ಕೊಂಡಾಗ ಅವನಿಗೆ ದುಃಖ ತಡ್ಕೊಳಕ್ ಆಗ್ತಾರಲ್ಲ, ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. 2 ಕಣ್ಣೀರು, ಒಂದು ಕಣ್ಣೀರು ಬಿದ್ದಾಗ ಕಟಾಸ್ ರಾಜ್ನ ಒಂದು ಸರೋವರ ಆಗುತ್ತೆ, ಇನ್ನೊಂದು ಕಣ್ಣೀರು ಬಿದ್ದಿದ್ದು ಇವತ್ತು ಭಾರತ ದೇಶದಲ್ಲಿರುವಂತಹ ಪುಷ್ಕರ ಅಜ್ಮೇರಲ್ಲಿ ಆಗುತ್ತೆ. 2 ಕೊಳಗಳು, ಅದು ಶಿವನ ಕಣ್ಣೀರು ಅಂತ ಹೇಳಲ್ಪಡುತ್ತೆ. ಆ ತರ ಕಥೆ ಇರೋದು, ಮೈಥಾಲಜಿಕಲ್. ಸೊ ಈ ತರ ಒಂದು ಜಾಗದಲ್ಲಿ ಹೋಗಿ ಆ ಒಂದು ಕನೆಕ್ಷನ್ ಅದನ್ನ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಆಮೇಲೆ ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ಕುಟುಂಬಗಳನ್ನ ಮೀಟ್ ಮಾಡಿದ್ದು ಬಹಳ ವಿಶೇಷವಾದ ಒಂದು ವಿಷಯ. ಅದೇ ಕೇಳ್ಬೇಕಂತ. ಅವ್ರು ಏನ್ ಹೇಳ್ತಾರೆ ಅಲ್ಲಿದ್ದವರು ಅಂತ? ಏನ್ ಗೊತ್ತಾ, ತುಂಬಾ ಡೀಪ್ ಆಗಿ ಓಪನ್ ಆಗಿ ನಮ್ಮನ್ನ ಬಿಡಲ್ಲ ಅಲ್ಲಿ, ಅಷ್ಟು ಸುಲಭ ಇಲ್ಲ. ಅವ್ರು ತೋರಿಸಿದೆಲ್ಲ ಸತ್ಯ ಅಂತಾನೂ ಹೇಳಲ್ಲ, ಅಥವಾ ಅವ್ರು ತೋರಿಸಿದ ಸುಳ್ಳು ಅಂತಾನೂ ಹೇಳಲ್ಲ. ಬಟ್ ಮೀಟ್ ಮಾಡಿದ್ ಏನ್ ವಿಷಯ ಆಯ್ತು ಅಂತ ಹೇಳ್ತೀನಿ. ಲಾಹೋರ್ನಲ್ಲಿ ಶ್ರೀಕೃಷ್ಣ ಮಂದಿರ ಅಂತ ಒಂದು ಜಾಗ ಇದೆ. ಆ ಶ್ರೀಕೃಷ್ಣ ಮಂದಿರದಲ್ಲಿ ಕೆಳಗಡೆ ಶಿವ ಪಾರ್ವತಿಯರ ಮೂರ್ತಿ ಇದೆ, ಮೇಲ್ಗಡೆ ಕೃಷ್ಣ ಮತ್ತೆ ರುಕ್ಮಿಣಿಯವರ ಮೂರ್ತಿ ಇದೆ. ಸೊ ಇದ್ರೊಳಗೆ ನಾವು ಹೋಗ್ತೀವಿ. ಇಲ್ಲಿ ಪೂಜಾರಿ ಇರ್ತಾರೆ. ಆ ಪೂಜಾರಿಯ ಕುಟುಂಬ ಕೂಡ ದೇವಸ್ಥಾನದ ಸುತ್ತಮುತ್ತಲೇ ತಂಗಿರ್ತಾರೆ. 1947 ನಂತರ ಆಮೇಲೆ ಬಾಬ್ರಿ ಮಸೀದಿ ಒಂದಾಗತ್ತಲ್ಲ ನಮ್ಮ ಇನ್ಸಿಡೆಂಟ್, ಅವಾಗ ಈ ದೇವಸ್ಥಾನವನ್ನ ಡೆಸ್ಟ್ರಾಯ್ ಮಾಡಲಾಗತ್ತೆ. ಡೆಸ್ಟ್ರಾಯ್ ಮಾಡಾಗತ್ತೆ, ಮತ್ತೆ ಕಟ್ಟಿಸ್ತಾರೆ. ಕಟಾಸ್ ರಾಜನ ಕೂಡ ಡೆಸ್ಟ್ರಾಯ್ ಮಾಡಿರ್ತಾರೆ, ಕಟಾಸ್ ರಾಜನ ಕೂಡ ಮತ್ತೆ ಸರಿ ಮಾಡ್ತಾರೆ. ಸೊ ಈ ತರ ಸಾಕಷ್ಟು ದೇವಸ್ಥಾನಗಳನ್ನ ಸರ್ವನಾಶ ಮಾಡಿದಾರೆ. ಮಾಡಿಲ್ಲ ಅನ್ನೋದೆಲ್ಲ ಸುಳ್ಳು. ಲಕ್ಷಾಂತರ ದೇವಸ್ಥಾನ ಇತ್ತು. ಈಗ ಪ್ರಪಂಚದ ಅತ್ಯಂತ ಒಂದು ನಮ್ದು ಭಾರತ ದೇಶ ಸೆಕ್ಯುಲರ್ ಕಂಟ್ರಿ, ಆದ್ರೆ ಬೇಸಿಕಲಿ ಒಂದು ಹಿಂದೂ ದೇಶ ಅಲ್ವಾ. ಆದ್ರೂ ನಿಮ್ಗೆ ಗೊತ್ತಾ, ಭಾರತ ದೇಶದಲ್ಲಿ 6 ಲಕ್ಷ ಮಸೀದಿ ಇದೆ.
ಪಾಕಿಸ್ತಾನದಲ್ಲಿ ಒಬ್ಬ ಪರ್ಸನ್ ಅನ್ನ ಕೇಳ್ತಾನೆ, ನೀವ್ ಯಾಕೆ ಮೋದಿಗೆ ವೋಟ್ ಮಾಡ್ತೀರಾ? ಅಥವಾ ಎಲ್ಲರಿಗೂ ಅವ್ರದ್ದೇ ಡೌಟ್ ಇರುತ್ತೆ, ನೀವು ಮೈನಾರಿಟೀಸ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಲ್ವಂತೆ, ನೀವು ಮುಸ್ಲಿಮ್ಸ್ ಕಂಡ್ರೆ ಬಹಳ ಹೇಟ್ ಮಾಡ್ತೀರಂತೆ ಅಂತ. ನಾವೊಂದು ಪ್ರಶ್ನೆ ಕೇಳ್ತೀನಿ, ನಾವು ಮುಸ್ಲಿಮ್ಸ್ನ ಹೇಟ್ ಮಾಡೋದಾಗಿದ್ರೆ ಭಾರತ ದೇಶದಲ್ಲಿ 6 ಲಕ್ಷ ಮಸೀದಿಗೆ ಅವಕಾಶ ಕೊಡ್ತಾ ಇದ್ವಾ? ವಕ್ಫ್ ಬೋರ್ಡ್ಗೆ ಅವಕಾಶ ಇರ್ತಾ ಇತ್ತಾ? ಅವರ ಲ್ಯಾಂಡ್ ಭೂಮಿ ಕೊಡ್ತಾ ಇದ್ವಾ? ಅಥವಾ ಅವರು ನೆಮ್ಮದಿಯಾಗಿ ಪ್ರೇ ಮಾಡೋದಕ್ಕೆ 6 ಲಕ್ಷ ಮಸೀದಿ, ಪ್ರಪಂಚದ ಪಾಕಿಸ್ತಾನದಲ್ಲೇನೆ 3 ಲಕ್ಷ ಮಸೀದಿ ಇಲ್ಲ. ನಿಮ್ಗಿಂತ ಡಬಲ್ ಮಸೀದಿ ನಮ್ಮಲ್ಲಿದೆ. ನಿಮ್ಮಷ್ಟೇ 20 ಕೋಟಿ ಮುಸಲ್ಮಾನರು ಭಾರತ ದೇಶದಲ್ಲಿದ್ದಾರೆ. ಇಷ್ಟು ವಿಷಯ ಇದ್ದಾಗ ನೀವ್ ಹೆಂಗ್ ಹೇಳ್ತೀರಾ ನಾವು ನಿಮ್ಮ ಮುಸಲ್ಮಾನ ಜನಗಳನ್ನ ಹೇಟ್ ಮಾಡ್ತೀವಿ ಅಂತ? ನಮ್ಮಲ್ಲಿ ಸಿಕ್ಕಿರುವಷ್ಟು ಪ್ರೀತಿ ಮುಸಲ್ಮಾನರಿಗೆ ಪ್ರಾಬಬ್ಲಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಸಿಕ್ಕಿಲ್ಲ. ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಸಿಖ್ಖರಿಗೆ ಸಿಕ್ಕಿದೆ, ಯಹೂದಿಗಳಿಗೆ ಸಿಕ್ಕಿದೆ. ಇಸ್ರೇಲ್ ಜನಗಳನ್ನ ವಿಶ್ವದ ಮೂಲೆ ಮೂಲೆಯಲ್ಲಿ ಹಂಟ್ ಮಾಡಿ ಸಾಯಿಸಿದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಇಸ್ರೇಲೀಸೇ ಹೇಳ್ತಾರೆ, ಪ್ರಪಂಚದಲ್ಲಿ ಯಾವ್ದಾರ ಒಂದು ದೇಶ ನಮಗೋಸ್ಕರ ಯಾವುದೇ ತೊಂದರೆ ಮಾಡದೆ ನಮ್ಮ ಒಂದು ಜನಾಂಗವನ್ನ ಉಳಿಸಿದ್ದಾರೆ ಅಂದ್ರೆ ಅದು ಭಾರತ ದೇಶ ಅಂತ. ಟಿಬೆಟ್ ಜನರು, ದಲೈ ಲಾಮಾ ಎಲ್ಲಿದ್ದಾರೆ? ದಲೈ ಲಾಮಾ ಇರೋದು ಇದರಲ್ಲಿ, ಇಂಡಿಯಲ್ಲಿ. ಟಿಬೆಟ್ನ ಆಕ್ರಮಣ ಮಾಡ್ಕೊಂಡಾಗ ಚೈನಾ, ದಲೈ ಲಾಮಾ ಮತ್ತೆ ಟಿಬೆಟಿಯನ್ ಸಂಗಡಿಯರು ಓಡ್ ಬಂದಿದೆ ಎಲ್ಲಿಗೆ? ಭಾರತ ದೇಶಕ್ಕೆ. ಆಶ್ರಯ ಸಿಕ್ಕಿದಲ್ಲಿ ಮೊದಲನೇದಾಗಿ ಕರ್ನಾಟಕದ ಬೈಲ್ಕೊಪ್ಪೆ ನೋಡಿ, ಇದೊಂದು ಹಿಸ್ಟಾರಿಕ್ ಮೂಮೆಂಟ್, ಎಷ್ಟೊಂದು ಜನ ಗೊತ್ತಿಲ್ಲ. ಕರ್ನಾಟಕದ ಬೈಲ್ಕೊಪ್ಪೆ ಇಡೀ ವಿಶ್ವದಲ್ಲಿ ಟಿಬೆಟಿಯನ್ಸ್ಗೆ ಆಶ್ರಯ ಕೊಟ್ಟಂತಹ ಮೊದಲ ಜಾಗ. ಟಿಬೆಟಿಯನ್ ಕಾಲೋನಿ ಮಾಡ್ಕೊಟ್ಟಿದ್ದಾರೆ, ಇವತ್ತಿಗೂ ಇದೆ. ಇವತ್ತಿಗೆ ಅದೇ ಟಿಬೆಟಿಯನ್ಸ್ ಕರ್ನಾಟಕದಲ್ಲಿ ಬಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಎಷ್ಟು ಜನ ಎಲ್ಲ ಮೈನಾರಿಟೀಸ್ ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ನಿಮ್ಮ ದೇಶ ನಿಮ್ಮ ನೆಲ ಅಂತ ಅನ್ಕೊಂಡ್ ಬದುಕ್ಬೇಕು ನೀವು. ನಮ್ದೆಲ್ಲ ನಾವು ಸುಮ್ಮನೆ ಇಲ್ಲಿ ಬಂದಿರೋದು ಅಂತ ಅನ್ಕೋಬಾರದು. ಅವಾಗ ದೇಶಾಭಿಮಾನ ಇರಲ್ಲ. ದೇಶಾಭಿಮಾನ ಬೆಳೆಸ್ಕೊಳ್ಳದೆ ಬದುಕಿದ್ರೆ ಯಾವ್ದಕ್ಕೂ ವ್ಯಾಲ್ಯೂ ಇರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.